ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು, ಮಹಾಶಿವರಾತ್ರಿಯಂದು ಉಪವಾಸವನ್ನು ಯಾಕೆ ಮಾಡಬೇಕು, ಮಹಾಶಿವರಾತ್ರಿಯ ಯಾಮ ಪೂಜೆ ಅಂದ್ರೇನು, ಮಹಾಶಿವರಾತ್ರಿಯಂದು ಶಿವ ಪರಮಾತ್ಮರನ್ನು ಯಾವ ರೀತಿ ಪೂಜಿಸಿದರೆ ನಮಗೆ ಉತ್ತಮ ಫಲ ದೊರೆಯುತ್ತೆ ಎಂಬ ಇತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆತ್ಮೀಯರೇ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಣೆ ಮಾಡಲಾಗುವ ಮಹಾಶಿವರಾತ್ರಿ ಹಬ್ಬ ಶಿವಭಕ್ತರ ಪಾಲಿಗೆ ಮಂಗಳಕರ ದಿನವಾಗಿದೆ. ಶಿವರಾತ್ರಿ ಹಬ್ಬ ಇತರ ಎಲ್ಲ ಹಬ್ಬಗಳಿಗಿಂತ ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆಯನ್ನು ಮಾಡಲಾಗತ್ತೆ. ಆದರೆ ಮಹಾಶಿವರಾತ್ರಿಯಲ್ಲಿ ಮಾತ್ರ ರಾತ್ರಿಯ ವೇಳೆಯಲ್ಲಿ ಪೂಜೆ ಭಜನೆಗಳು ನಡೆಯುವುದು ಈ ಹಬ್ಬದ ವಿಶೇಷತೆಯಾಗಿದೆ. ರಾತ್ರಿ ಎಂದರೆ ಕತ್ತಲು, ಕತ್ತಲು ಎಂದರೆ ಅಜ್ಞಾನ, ಅಜ್ಞಾನವನ್ನು ಕಳೆದು ಸುಜ್ಞಾನ ಬೆಳಗಿಸು ಎಂದು ಆ ಶಿವ ಪರಮಾತ್ಮನನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ. ಆತ್ಮೀಯರೇ, ಮೊದಲಿಗೆ ಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ. ಶಿವರಾತ್ರಿಯ ಕುರಿತು ಅನೇಕ ಪೌರಾಣಿಕ ಕಥೆಗಳು ಪ್ರಚಲಿತದಲ್ಲಿವೆ. ದೇವಾನುದೇವತೆಗಳು ಹಾಗೂ ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡುತ್ತಿರುವಾಗ ಅಮೃತಕ್ಕೂ ಮೊದಲು ಹಾಲಾಹಲ ಉತ್ಪತ್ತಿಯಾಗುತ್ತದೆ. ಆ ಹಾಲಾಹಲ ಇಡೀ ಪ್ರಪಂಚವನ್ನೇ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದ್ದರಿಂದ ಬ್ರಹ್ಮಾಂಡವನ್ನು ರಕ್ಷಿಸುವ ಸಲುವಾಗಿ ಶಿವ ಪರಮಾತ್ಮರು ಆ ಹಾಲಾಹಲವನ್ನು ಕುಡಿದು ಬಿಡುತ್ತಾರೆ. ಆ ಕೂಡಲೇ ಪಾರ್ವತಿ ದೇವಿಯು ವಿಷ ಗಂಟಲಿನಿಂದ ಕೆಳಗೆ ಇಳಿಯಬಾರದೆಂಬ ಕಾರಣದಿಂದ ಶಿವದೇವರ ಗಂಟಲನ್ನು ಒತ್ತಿ ಹಿಡಿಯುತ್ತಾರೆ. ಇದರಿಂದ ಆ ವಿಷವು ಗಂಟಲಿನಲ್ಲಿಯೇ ಉಳಿದುಕೊಂಡು ಶಿವದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿಯೇ ಶಿವ ಪರಮಾತ್ಮರಿಗೆ ನೀಲಕಂಠ ಎಂಬ ಹೆಸರು ಕೂಡ ಬಂದಿದೆ. ಶಿವದೇವರೇನಾದರೂ ನಿದ್ರಿಸಿದರೆ ವಿಷ ಬಹುಬೇಗನೆ ದೇಹದ ತುಂಬ ಹರಡುವ ಪರಿಸ್ಥಿತಿ ಇರುತ್ತದೆ. ಹೀಗಾಗಿಯೇ ದೇವಾನುದೇವತೆಗಳೆಲ್ಲ ಶಿವದೇವರ ಭಜನೆಯನ್ನು ಮಾಡಿ ಶಿವ ಪರಮಾತ್ಮರನ್ನು ರಾತ್ರಿ ಇಡೀ ಎಚ್ಚರದಿಂದಿರುವಂತೆ ನೋಡಿಕೊಳ್ಳುತ್ತಾರೆ. ಶಿವ ಪರಮಾತ್ಮರು ಹಾಲಾಹಲವನ್ನು ಕುಡಿದು ಜಗತ್ತನ್ನು ವಿಷದಿಂದ ರಕ್ಷಿಸಿದಂಥ ದಿನವೇ ಮಹಾಶಿವರಾತ್ರಿಯಾಗಿದೆ. ದೇವಾನುದೇವತೆಗಳು ರಾತ್ರಿ ಇಡೀ ಜಾಗರಣೆಯನ್ನು ಮಾಡುತ್ತಾ ಶಿವ ಪರಮಾತ್ಮರ ಭಜನೆಯನ್ನು ಮಾಡಿ ಶಿವ ಪರಮಾತ್ಮರನ್ನು ಎಚ್ಚರದಿಂದಿರುವಂತೆ ನೋಡಿಕೊಂಡಿದ್ದ ಶಿವರಾತ್ರಿಯಂದು ಭಕ್ತಾದಿಗಳು ಸಹ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಶಿವದೇವರನ್ನು ಪೂಜಿಸುವ ಪರಿಪಾಠವಿದೆ. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಶಿವ ಪರಮಾತ್ಮರನ್ನು ತಮ್ಮ ಪತಿಯಾಗಿ ಪಡೆಯುವುದಕ್ಕಾಗಿ ಯತ್ನಿಸುತ್ತಾ ಪಾರ್ವತಿ ದೇವಿಯು ಮಾಡಿದ ತೀವ್ರ ತಪಸ್ಸಿಗೆ ಮೆಚ್ಚಿ ಶಿವ ಪರಮಾತ್ಮರು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವನ್ನೇ ಮಹಾಶಿವರಾತ್ರಿ ಎಂದು ಆಚರಣೆ ಮಾಡಲಾಗುತ್ತದೆ. ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದ ಶಿವ ಪರಮಾತ್ಮರು ಹಾಗೂ ಪಾರ್ವತಿಯರ ಸಂಯೋಗದ ಪ್ರತೀಕವಾಗಿಯೇ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ. ಲಿಂಗ ಪುರಾಣದಲ್ಲಿ ಬರುವ ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಹಾಗೂ ಮಹಾವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ತೀವ್ರ ವಾಗ್ವಾದ ಉಂಟಾಗುತ್ತದೆ. ಅವರಿಬ್ಬರ ಜಗಳವನ್ನು ಬಿಡಿಸಲು ಸಹಾಯ ಮಾಡುವಂತೆ ದೇವಾನುದೇವತೆಗಳು ಶಿವ ಪರಮಾತ್ಮರ ಮೊರೆ ಹೋಗುತ್ತಾರೆ. ಆಗ ಶಿವ ಪರಮಾತ್ಮರು ಬ್ರಹ್ಮ ಹಾಗೂ ಮಹಾವಿಷ್ಣುವಿನ ಮಧ್ಯೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅಗ್ನಿಸ್ತಂಭದ ಮೂಲವನ್ನು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ತಿಳಿಸುತ್ತಾರೆ. ಬ್ರಹ್ಮದೇವರು ಹಂಸದ ರೂಪವನ್ನು ತಾಳಿ ಅಗ್ನಿಸ್ತಂಭದ ತುದಿಯನ್ನು ಹುಡುಕುತ್ತಾ ಮೇಲ್ಭಾಗಕ್ಕೆ ಸಾಗಿದರೆ ಮಹಾವಿಷ್ಣು ದೇವರು ವರಾಹ ರೂಪವನ್ನು ತಾಳಿ ಅಗ್ನಿಸ್ತಂಭದ ತಳವನ್ನು ಹುಡುಕುತ್ತಾ ಕೆಳಮುಖವಾಗಿ ತೆರಳುತ್ತಾರೆ. ಆದರೆ ಅವರಿಬ್ಬರೂ ಸಹ ಅಗ್ನಿಸ್ತಂಭದ ಆದಿ ಮತ್ತು ಅಂತ್ಯವನ್ನು ಹುಡುಕಲು ವಿಫಲರಾಗುತ್ತಾರೆ. ಕಡೆಗೆ ಮಹಾವಿಷ್ಣು ದೇವರು ತಮಗೆ ಅಗ್ನಿಸ್ತಂಭದ ತುದಿ ದೊರೆಯಲಿಲ್ಲ ಎಂದು ಸೋಲನ್ನೊಪ್ಪಿಕೊಳ್ಳುತ್ತಾರೆ. ಆದರೆ ಬ್ರಹ್ಮದೇವ ತಾನು ಗೆಲ್ಲಲೇಬೇಕೆಂಬ ಹಠದಿಂದ ಅಗ್ನಿಸ್ತಂಭದ ತುದಿಯನ್ನು ನೋಡಿದ್ದಾಗಿ ಸುಳ್ಳು ನುಡಿಯುತ್ತಾರೆ. ಬ್ರಹ್ಮದೇವರು ಸುಳ್ಳು ಹೇಳಿದ್ದರಿಂದ ಕೋಪಗೊಂಡ ಶಿವ ಪರಮಾತ್ಮರು ಇನ್ನು ಮುಂದೆ ಬ್ರಹ್ಮದೇವರನ್ನು ಬೋಲಕದಲ್ಲಿ ಯಾರೂ ಪೂಜಿಸಬಾರದೆಂಬ ಶಾಪವನ್ನು ನೀಡುತ್ತಾರೆ. ನಂತರ ಲಿಂಗರೂಪವನ್ನು ತಾಳುತ್ತಾರೆ. ಶಿವ ಪರಮಾತ್ಮನು ಪ್ರಪ್ರಥಮವಾಗಿ ಲಿಂಗರೂಪವನ್ನು ತಾಳಿದ ದಿನವೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ. ಈ ದಿನವನ್ನೇ ಮಹಾಶಿವರಾತ್ರಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತೆ. ಇನ್ನು ಎರಡನೆಯದಾಗಿ ಶಿವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ನೋಡೋದಾದರೆ, ಶಿವರಾತ್ರಿಯ ದಿನ ಮುಂಜಾನೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನು ಮಾಡಿ ಇಡೀ ದಿನ ಉಪವಾಸ ಇರುತ್ತೇನೆ ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಮನೆಯಲ್ಲಿ ಶಿವ ಪರಮಾತ್ಮರನ್ನು ಶ್ರದ್ಧಾಭಕ್ತಿಯಿಂದ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು. ಶಿವರಾತ್ರಿಯ ವಿಶೇಷ ಪೂಜಾ ಸಾಮಗ್ರಿ ಬಿಲ್ವಪತ್ರೆ.
ಬಿಲ್ವಪತ್ರೆ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು. ಇದರ ಒಂದು ಎಲೆಯನ್ನು ಶಿವಪರಮಾತ್ಮರಿಗೆ ಅರ್ಪಣೆ ಮಾಡಿದರೂ ಸಹ ಸಕಲ ಪಾಪಗಳು ಪರಿಹಾರವಾಗುತ್ತವೆ. ಹಾಗಾಗಿಯೇ ಭಕ್ತಾದಿಗಳು ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೆ. ಮಹಾವಿಷ್ಣು ದೇವರಿಗೆ ಹೇಗೆ ಅಲಂಕಾರ ಪ್ರಿಯವೋ ಹಾಗೆ ಶಿವಪರಮಾತ್ಮರಿಗೆ ಅಭಿಷೇಕ ಪ್ರಿಯವಾದದ್ದು. ಹಾಗಾಗಿ ಮಹಾಶಿವರಾತ್ರಿಯ ದಿನ ಶಿವಪರಮಾತ್ಮರಿಗೆ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಪವಿತ್ರ ಜಲ ಮುಂತಾದವುಗಳಿಂದ ಅಭಿಷೇಕವನ್ನ ಮಾಡಬೇಕು. ಹಾಲಿನ ಅಭಿಷೇಕ ಆರೋಗ್ಯವನ್ನ, ತುಪ್ಪದ ಅಭಿಷೇಕ ಸಿರಿವಂತಿಕೆಯನ್ನ, ಸಕ್ಕರೆ ಅಭಿಷೇಕ ಸಮೃದ್ಧಿಯನ್ನ, ಹೀಗೆ ಪ್ರತಿಯೊಂದು ಪದಾರ್ಥಗಳು ಅಭಿಷೇಕ ಒಂದೊಂದು ಫಲವನ್ನು ದೊರಕಿಸಿಕೊಡುತ್ತದೆ. ಶಿವರಾತ್ರಿಯಂದು ಉಪವಾಸ ಮಾಡುವುದು ಅತಿ ಶ್ರೇಷ್ಠ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನ ಮಾಡಿ ಮಾರನೆಯ ದಿನ ಆಹಾರವನ್ನು ಸ್ವೀಕರಿಸಬೇಕು. ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಫಲಹಾರವನ್ನು ಸ್ವೀಕರಿಸಬಹುದು. ಮಹಾಶಿವರಾತ್ರಿಯ ದಿನದಂದು ಮಹಾಮೃತ್ಯುಂಜಯ ಮಂತ್ರ ಮತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿಯಾದರೂ ಪಠನ ಮಾಡುವುದರಿಂದ ಎಲ್ಲ ದುಃಖಗಳು ದೂರಾಗುತ್ತವೆ. ಹೀಗೆ ಶ್ರದ್ಧಾಭಕ್ತಿಯಿಂದ ಶಿವಪರಮಾತ್ಮರನ್ನು ಪೂಜಿಸಿದ ನಂತರ ಸಮೀಪದ ಶಿವನ ದೇವಸ್ಥಾನಕ್ಕೆ ತೆರಳಿ ಶಿವಪರಮಾತ್ಮರ ದರ್ಶನವನ್ನು ಪಡೆಯಬೇಕು. ಇನ್ನು ಮೂರನೆಯದಾಗಿ ಮಹಾಶಿವರಾತ್ರಿಯ ಯಾಮ ಅಥವಾ ಪ್ರಹಾರ ಪೂಜೆ ಎಂದರೇನು? ಶಿವರಾತ್ರಿಯ ಹೆಸರಿಗೆ ತಕ್ಕಂತೆ ಹಗಲಿನ ಜೊತೆಗೆ ರಾತ್ರಿಯ ವೇಳೆಯಲ್ಲಿ ಶಿವದೇವರ ಪೂಜೆ ಮತ್ತು ಆರಾಧನೆ ಮಾಡುವುದಾಗಿದೆ. ರಾತ್ರಿ ಜಾಗರಣೆ ಮಾಡಿ 4 ಯಾಮಗಳಲ್ಲಿ ಶಿವಪೂಜೆಯನ್ನು ಮಾಡಬೇಕು. ಯಾಮ ಎಂದರೆ 3 ತಾಸುಗಳ ಕಾಲ. 12 ತಾಸುಗಳ ರಾತ್ರಿಯ ಅವಧಿಯನ್ನು 4 ಯಾಮಗಳಾಗಿ ವಿಂಗಡಣೆ ಮಾಡಲಾಗಿದೆ. ಶಿವರಾತ್ರಿಯ ದಿನದಂದು ಮೊದಲ ಯಾಮ ಪೂಜೆ ಸಂಜೆ 6 ಗಂಟೆಗೆ ಆರಂಭಿಸಿ 9 ಗಂಟೆಯವರೆಗೆ ನಡೆಯುತ್ತೆ. ಎರಡನೇ ಯಾಮ ಪೂಜೆ ರಾತ್ರಿ 9 ಗಂಟೆಗೆ ಆರಂಭಗೊಂಡು ಮಧ್ಯರಾತ್ರಿ 12 ಗಂಟೆಯವರೆಗೆ ನಡೆಯುತ್ತದೆ. ಹಾಗೆ ಮೂರನೆಯ ಯಾಮ ಪೂಜೆ 12 ಗಂಟೆಗೆ ಆರಂಭಗೊಂಡು 3 ಗಂಟೆಯವರೆಗೆ ನಡೆಯುತ್ತದೆ. ಹಾಗೂ ನಾಲ್ಕನೇ ಯಾಮ ಪೂಜೆ ನೋಡೋದಾದರೆ 3 ಗಂಟೆಗೆ ಆರಂಭವಾಗಿ ಮುಂಜಾನೆ 6 ಗಂಟೆಯವರೆಗೆ ನಡೆಯುತ್ತದೆ. ಹೀಗೆ ಭಕ್ತಾದಿಗಳು ರಾತ್ರಿಯ 4 ಯಾಮಗಳಲ್ಲಿಯೂ ಶಿವದೇವರಿಗೆ ಅಭಿಷೇಕ ಪೂಜೆಗಳನ್ನು ಮಾಡುತ್ತಾ ಶಿವದೇವರ ಭಜನೆ ಸ್ತೋತ್ರಗಳನ್ನು ಪಠನ ಮಾಡುತ್ತಾ ಜಾಗರಣೆಯನ್ನು ಕೈಗೊಳ್ಳುತ್ತಾರೆ. ಈಶ್ವರ ದೇವಾಲಯಗಳಲ್ಲೂ ಸಹ ರಾತ್ರಿ ಇಡೀ ಪೂಜೆ ಭಜನೆಗಳು ನಡೆಯುತ್ತವೆ. ಶಿವರಾತ್ರಿಯ ಉಪವಾಸದ ಶ್ರೇಷ್ಠತೆಯನ್ನು ಸಾರುವ ಕಥೆಯೂ ಸಹ ಇದೆ. ಒಮ್ಮೆ ಬೇಟೆಗಾರನೊಬ್ಬನು ಬೇಟೆಯಾಡಲು ಕಾಡಿಗೆ ತೆರಳಿರುತ್ತಾನೆ. ಆದರೆ ಇಡೀ ದಿನ ಕಾಡಿನಲ್ಲಿ ಸುತ್ತಾಡಿದರೂ ಸಹ ಆತನಿಗೆ ಬೇಟೆಯೇ ದೊರಕುವುದಿಲ್ಲ. ಅಷ್ಟರಲ್ಲಾಗಲೇ ಕತ್ತಲಾಗಿ ಬಿಡುತ್ತದೆ. ರಾತ್ರಿಯ ಸಮಯದಲ್ಲಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ಹೆದರಿದ ಬೇಟೆಗಾರನು ಒಂದು ಮರವನ್ನೇರಿ ಕುಳಿತು ಬಿಡುತ್ತಾನೆ. ರಾತ್ರಿ ಏನಾದರೂ ನಿದ್ರಿಸಿದರೆ ಮರದಿಂದ ಬಿದ್ದು ಪ್ರಾಣಿಗಳಿಗೆ ಆಹಾರವಾಗಬಹುದೆಂಬ ಭಯದಿಂದ ರಾತ್ರಿ ಇಡೀ ಎಚ್ಚರವಾಗಿರುವ ಉದ್ದೇಶದಿಂದ ತಾನು ಕುಳಿತಿದ್ದ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಎಸೆಯತೊಡಗುತ್ತಾನೆ. ಆ ಬೇಟೆಗಾರ ಕುಳಿತಿದ್ದು ಬಿಲ್ವಪತ್ರೆಯ ಮರದ ಮೇಲೆ. ಆತ ಎಸೆಯುತ್ತಿದ್ದ ಬಿಲ್ವಪತ್ರೆ ಎಲೆಗಳು ಮರದಿಂದ ಕೆಳಗೆ ಇದ್ದ ಶಿವಲಿಂಗದ ಎಲ್ಲೆಡೆ ಬೀಳುತ್ತಿರುತ್ತದೆ. ಅಷ್ಟೇ ಅಲ್ಲದೆ ಆ ದಿನ ಮಹಾಶಿವರಾತ್ರಿಯಾಗಿರುತ್ತದೆ. ಬೇಟೆಗಾರನಿಗೆ ಅರಿವಿಲ್ಲದೆ ಆತ ಹಗಲಿಡೀ ಉಪವಾಸ ಇದ್ದು ಜಾಗರಣೆಯನ್ನ ಕೈಗೊಂಡು ಶಿವಪೂಜೆಯನ್ನ ಮಾಡುತ್ತಿರುತ್ತಾನೆ. ಶಿವರಾತ್ರಿಯ ದಿನ ಆತ ಮಾಡಿದ ಮಹತ್ ಕಾರ್ಯದಿಂದ ಪ್ರಸನ್ನರಾದ ಶಿವಪರಮಾತ್ಮರು ಆತ ಮಾಡಿದ ಎಲ್ಲ ಅಪರಾಧಗಳನ್ನು ಮನ್ನಿಸಿ ಆತನಿಗೆ ಮುಕ್ತಿಯನ್ನ ಕರುಣಿಸುತ್ತಾರೆ. ಹೀಗೆ ಶಿವರಾತ್ರಿಯಂದು ಉಪವಾಸವನ್ನ ಮಾಡಿ ಶಿವದೇವರ ಪ್ರೀತ್ಯರ್ಥಕ್ಕೆ ಶಿವನಾಮ ಸ್ಮರಣೆಯನ್ನು ಮಾಡುವ ಪರಿಪಾಠ ಬೆಳೆದುಕೊಂಡು ಬಂದಿದೆ. ಇನ್ನು ಕೊನೆಯದಾಗಿ ಶಿವರಾತ್ರಿಯ ಆಚರಣೆಯ ಪುಣ್ಯ ಫಲಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಶಿವರಾತ್ರಿಯ ದಿನ ಶಿವ ಆರಾಧನೆಯನ್ನು ಮಾಡುವುದರಿಂದ ಪೂರ್ವಜನ್ಮದ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆದು ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ. ಮದುವೆಯಾಗದ ಹೆಣ್ಣು ಮಕ್ಕಳು ಶಿವರಾತ್ರಿಯಂದು ಶಿವದೇವರನ್ನ ಪೂಜಿಸಿದರೆ ಅವರಿಗೆ ಶಿವಗುಣರೂಪಿಯಾದ ಅನುರೂಪವಾದ ಪತಿ ದೊರೆಯುತ್ತಾರೆ. ಮುತ್ತೈದೆಯರು ಶಿವರಾತ್ರಿಯಂದು ಶಿವಪರಮಾತ್ಮರನ್ನ ಪೂಜೆ ಮಾಡುವುದರಿಂದ ಪತಿಯ ಶ್ರೇಯಾಭಿವೃದ್ಧಿಯಾಗುತ್ತದೆ. ಶಿವರಾತ್ರಿಯಂದು ಉಪವಾಸ ಮಾಡುವ ವ್ಯಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತನಾಗಿರುತ್ತಾನೆ. ಶಿವರಾತ್ರಿ ಉಪವಾಸದಿಂದ ಶಿವನಾಮವನ್ನು ಪಠಿಸಿದರೆ ಮನಸ್ಸನ್ನು ನಿಯಂತ್ರಿಸುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಲೋಭ, ಮದ, ಮತ್ಸರ್ಯಗಳಂತಹ ಕೆಟ್ಟ ಗುಣಗಳು ವೃದ್ಧಿಯಾಗುವುದಕ್ಕೆ ಅವಕಾಶವೇ ಇಲ್ಲ.
ಇನ್ನು ಶಿವರಾತ್ರಿಯ ದಿನ ಉಪವಾಸವಿದ್ದು ಬಿಲ್ವಪತ್ರೆಯನ್ನು ಶಿವದೇವರಿಗೆ ಅರ್ಪಿಸುವುದಕ್ಕೂ ಸಹ ವೈಜ್ಞಾನಿಕ ಕಾರಣವಿದೆ ಹಾಗೂ ಲಾಭಗಳಿದೆ. ಶಿವರಾತ್ರಿಯ ನಂತರ ಚಳಿಯೆಲ್ಲ ಮುಗಿದು ಬೇಸಿಗೆ ಕಾಲ ಪ್ರಾರಂಭವಾಗುತ್ತೆ. ಹವಾಮಾನದ ವೈಪರೀತ್ಯದಿಂದಾಗಿ ಹಲವರಿಗೆ ಉಸಿರಾಟದ ತೊಂದರೆ, ಕೆಮ್ಮು, ಶೀತ ಇತರ ಬಾಧೆಗಳು ಕಾಣಿಸಿಕೊಳ್ಳುತ್ತವೆ. ನಂಗನಂ ಪರಮ ಔಷಧಂ ಎಂಬ ಗಾದೆ ಮಾತಿದೆ. ಅಂದರೆ ಸಕಲ ಕಾಯಿಲೆಗಳಿಗೂ ಉಪವಾಸವೇ ಮದ್ದು. ಶಿವರಾತ್ರಿಯಂದು ಉಪವಾಸವಿದ್ದು ಶಿವದೇವರಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಬಿಲ್ವಪತ್ರೆಯ ವಾಸನೆ ನಮ್ಮ ದೇಹದ ಒಳಗೂ ಸಹ ಪಸರಿಸುತ್ತದೆ. ಇದರಿಂದ ಹಲವು ರೋಗ ರುಜಿನಗಳಿಂದ ಮುಕ್ತಿ ದೊರೆಯುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಶಿವರಾತ್ರಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ನಮ್ಮ ಎಲ್ಲ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.